ಈ ಸಲ ಬಿಗ್ ಬಾಸು ಆ್ಯಕ್ಚುಲಿ ಕಿಚ್ಚ ಸುದೀಪ್ ಸರ್ ಇರಲ್ಲ ಅಂತ ಹೇಳ್ತಾ ಇದ್ರು. ಬಟ್ ಅವ್ರು ಇಲ್ಲ ಅಂದರೆ ಬಿಗ್ ಬಾಸ್ ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಈಗ ಮತ್ತೆ ಅದೇ ನೀವೇ ಆನ್ಸರ್ ಹೇಳಿದ್ರಿ, ಅಂದರೆ ನೀವೇ ಕ್ವಶನ್ ಕೇಳಿದ್ರೆ ನಿಮ್ಮಲ್ಲೇ ಆನ್ಸರ್ ಬಂತು. ಯಾಕಂದರೆ ಅವ್ರು ಇಲ್ಲದೆ ಅದು ಊಹೆ ಮಾಡ್ಕೊಳಕ್ಕಾಗಲ್ಲ ಸರ್. ಸಾಟರ್ಡೆ ಸಂಡೇ ಅಂತ ಇರ್ಬೋದು, ಅದು ಬರೀ ಸಾಟರ್ಡೆ ಸಂಡೇ ಅಲ್ಲ. ಅಂದರೆ ಪ್ರತಿ ದಿನವೂ ನೋಡ್ತಿರ್ಬೇಕಾದ್ರೆ ಸೋಮವಾರದಿಂದ ಶುಕ್ರವಾರದವರೆಗೂ ಆಡಿಯನ್ ಮೈಂಡಲ್ಲಿ ಬರುತ್ತೆ. ಸಾಟರ್ಡೆ ಸಂಡೇ ಅಣ್ಣ ಬಂದು ಏನು ಹೇಳ್ತಾರೆ, ಸುದೀಪ್ ಅಣ್ಣ ಬಂದು ಏನು ಹೇಳ್ತಾರೆ, ಈ ಕೆಲವೊಂದು ಪ್ರಶ್ನೆಗಳಿಗೆಲ್ಲ ಯಾವ ರೀತಿ ಉತ್ತರ ಸಿಗುತ್ತೆ. ಆಮೇಲೆ ಒಂದಷ್ಟು ಕಲಿತಾ ಹೋಗ್ಬೋದು. ಅಂದರೆ ಅವ್ರು ಕೊಡುವಂಥ ಒಂದಷ್ಟು ಸಂದೇಶಗಳಿರ್ಬೋದು, ಅವ್ರು ಮಾತಾಡೋಂಥ ರೀತಿ ಇರ್ಬೋದು, ಒಂದಷ್ಟು ಜೀವನಕ್ಕೂ ಅದು ಅಳವಡಿಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಯಾಕಂದರೆ ಬರೀ ಬಿಗ್ ಬಾಸೇ ಅಂತಲ್ಲ, ಜೀವನಕ್ಕೂ ಅಳವಡಿಸ್ಕೊಳ್ಳೋವಂಥದ್ದು ಒಂದಷ್ಟು ಮಾತುಗಳನ್ನ ಒಂದಷ್ಟು ಹೇಳ್ತಾ ಹೋಗ್ತಾರೆ. ಅವೆಲ್ಲವೂ ಒಳ್ಳೆಯದು. ಸರ್, ಇವಾಗ ಈ ಸಲ ಬಿಗ್ ಬಾಸಲ್ಲಿ ಯಾರೆಲ್ಲ ಬರ್ಬೋದು, ಯಾವ್ಯಾವ ಥರ ಅಂದರೆ ಕಾಮನ್ ಪೀಪಲ್ಸು ಬರ್ತಾರೆ ಅಥವಾ ಜಸ್ಟ್ ಸೆಲೆಬ್ರಿಟಿಗಳು ಬರ್ತಾರೆ, ಏನಾದ್ರು ಊಹೆ ಇದೆಯಾ? ಗೊತ್ತಿಲ್ಲ ಸರ್. ಅದು ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಹೆಸರುಗಳು ಬರ್ತಾ ಇದೆ. ಅದೇ ಲಾಸ್ಟ್ ಟೈಮ್ ಒಂದಷ್ಟು ಹೆಸರುಗಳು ಬಂದಿರೋದ್ರಲ್ಲಿ ಒಂದು 4-5 ಜನ, ಬಟ್ ನನ್ನ ಹೆಸರು ಎಲ್ಲೂ ಬಂದಿಲ್ಲ. ಒಂದಷ್ಟು ಜನರ ಹೆಸರು ಬಂದಿಲ್ಲ, ಬಟ್ ಅವರು ಸರ್ಪ್ರೈಸ್ ಆದರು. ಲೈಕ್ ಅದೇ ರೀತಿ ಈ ಸಲನೂ ಆ ಥರ ಸರ್ಪ್ರೈಸ್ ಇರ್ಬೋದು. ಬಟ್ ಎಲ್ಲ ಥರದ್ದು ಬರಲಿ ಸರ್, ತೊಂದರೆ ಇಲ್ಲ. ಬಟ್ ಎಂಟರ್ಟೈನ್ಮೆಂಟ್ಗಂತೂ ಮೋಸ ಇರೋಲ್ಲ. ಅದು ಸೀಸನ್ 11 ಆಯಿತು, ಸೀಸನ್ 10 ಆಯಿತು, ಸೀಸನ್ 12 ಅಷ್ಟೇ. ಎಂಟರ್ಟೈನ್ಮೆಂಟ್ ಇದ್ದೇ ಇರುತ್ತೆ ಸರ್. ಅದಕ್ಕೇನು ಕೊರತೆ ಇರೋಲ್ಲ ಅನ್ಕೋತೀನಿ, ಮಜಾ ಇರುತ್ತೆ. ಸರ್, ಬಿಗ್ ಬಾಸಲ್ಲಿ ನೀವು ಸ್ಟಾರ್ಟಿಂಗ್ ಎಂಟ್ರಿ ಆದಾಗ ಏನು ಅಂದ್ಕೊಂಡು ಹೋಗಿದ್ರಿ? ಅಂದರೆ ನಾನು ಯಾವ ಥರ ಇರಬೇಕು, ಹಿಂಗೆ ಇರಬೇಕು ಅಂತ ಏನಾದ್ರು ಒಂದು ಪ್ಲ್ಯಾನ್ ಹಾಕ್ಕೊಂಡು ಹೋಗಿದ್ರಾ, ಅಥವಾ ಅಲ್ಲಿ ಹೋದ್ಮೇಲೆ ಎಲ್ಲ ಪ್ಲ್ಯಾನ್ ಉಲ್ಟಾ ಆಗುತ್ತಾ? ಯಾವ ಥರ? ಇಲ್ಲ ಸರ್, ಆ ಥರದ್ದೆಲ್ಲ ಏನಿಲ್ಲ ಸರ್. ಅಂದರೆ ನಮ್ಮ ವ್ಯಕ್ತಿತ್ವ ನಾವು ಹೇಗಿರ್ತೀವೋ ಆಗಿದ್ದು ಬಿಟ್ಟರೆ ಸಾಕು ಸರ್. ಅಂದರೆ ನಾನು ಇದ್ದಿದ್ದಂಗೆ, ಅಂದರೆ ಮಿರರ್ ಎಫೆಕ್ಟ್ ಅಷ್ಟೇ. ನೀನು ಹೆಂಗೆ ರಿಯಾಕ್ಟ್ ಮಾಡ್ತೀವೋ ಅದಕ್ಕೆ ನಾವು ರಿಯಾಕ್ಟ್ ಮಾಡ್ತೀವಿ. ನೀವು ತುಂಬ ಚೆನ್ನಾಗಿ ಮಾತಾಡ್ಸಿದ್ರೆ ನಾನು ತುಂಬ ಚೆನ್ನಾಗಿ ಮಾತಾಡಿಸ್ತೀನಿ, ನೀವು ತುಂಬ ಚೆನ್ನಾಗಿ ಮಾತಾಡ್ಸಿಲ್ಲ ಅಂದರೆ ನಾನು ಮಾತಾಡ್ಸಲ್ಲ. ಅದನ್ನು ಅವಾಯ್ಡು ಮಾಡ್ಬೋದು. ಅದು ಒಂದೇ ಮನೇಲಿ ಇದ್ದರೆ ಅವಾಯ್ಡು ಮಾಡ್ಬೋದು, ಇಲ್ಲಾಂದರೆ ಇಲ್ಲ. ನಾನು ಹೇಳ್ದಂಗೆ ಸ್ಟೇಜ್ ಮೇಲೆ ಹೇಳ್ದಂಗೆ ನನಗೆ ಎಲ್ಲಿ ಇಷ್ಟನೋ ಅಲ್ಲಿ ಇರ್ತಾನೆ. ಇಷ್ಟ ಇಲ್ಲದ ಕಡೆ ನಾನು ಒಬ್ಬನೇ ಇರೋಕ್ಕೂ ಸರಿ. ಲೈಕ್ ಆ ಥರದ್ದು ಅಷ್ಟೇ ಸರ್. ಅಂದರೆ ಏನು ಪ್ಲ್ಯಾನ್ ಮಾಡ್ಕೊಂಡು ಇನ್ನೊಂದು ಮತ್ತೊಂದು ಹೋಗಲಿಲ್ಲ. ಆ ಟೈಮಲ್ಲಿ ಮ್ಯಾಕ್ಸ್ ಸಿನಿಮಾದು ಡೇಟ್ ಅನೌನ್ಸ್ ಆಗಿರಲಿಲ್ಲ. ಡೇಟ್ ಅನೌನ್ಸ್ ಆಗಿದ್ದಿದ್ರೆ ಮೇ ಬಿ ನಾನು ಬಿಗ್ ಬಾಸ್ಗೆ ಹೋಗ್ತಿರ್ಲಿಲ್ಲ ಅನ್ಕೋತೀನಿ. ಅನೌನ್ಸ್ ಆಗಿರಲಿಲ್ಲ. ಆ ಟೈಮಲ್ಲಿ ಒಂದು ಸ್ವಲ್ಪ ಕೆಲಸನೂ ಇರಲಿಲ್ಲ. ನೋಡೋಣ ಅಂದರೆ ಅದು ಒಂದು ರಿಯಾಲಿಟಿ ಶೋ ಹೇಗಿರುತ್ತೆ, ಹೇಗೆ ಎಕ್ಸ್ಪೀರಿಯೆನ್ಸ್ ಅಂತ. ಬಟ್ 120 ದಿನ ನನಗೇನು ಎಕ್ಸ್ಪೀರಿಯೆನ್ಸ್ ಆಯಿತು, ದಟ್ ಈಸ್ ಗುಡ್ ಸರ್. ಅಂದರೆ ಆಚೆ ಕಡೆ ಬಂದು ಒಂದಷ್ಟು ಜನ ಎಲ್ಲರೂ ಗುರುತಿಡಿತಿದ್ದಾರೆ. ಆಮೇಲೆ ಚಿಕ್ಕ ಮಕ್ಕಳಿಂದ ವಯಸ್ಸಾಗಿರೋ ಅಮ್ಮಂದರು, ಲೈಕ್ ತಾಯಂದರು, ಎಲ್ಲರೂ ಗುರುತಿಡಿದು ಮಾತಾಡಿಸ್ತಾರೆ. ಅಂದರೆ ಅವ್ರಿಗೆಲ್ಲರಿಗೂ ನನ್ನ ವ್ಯಕ್ತಿತ್ವ ಇಷ್ಟ ಆಗಿದೆ. ಆ ಪ್ರೀತಿ ಸಿಕ್ಕಿರೋದು ತುಂಬಾ ಖುಷಿ ಆಯಿತು ಸರ್. ಸರ್, ಈಗ ನೀವು ಬಿಗ್ ಬಾಸ್ಗಿಂತ ಮುಂಚೆ ಇದ್ದಂಥ ಪಬ್ಲಿಸಿಟಿಗೂ ಬಿಗ್ ಬಾಸ್ ಆದಮೇಲೆ ಪಬ್ಲಿಸಿಟಿ ಎಷ್ಟು ಚೇಂಜ್ ಆಗಿದೆ, ಎಷ್ಟು ಆಫರ್ಸ್ ಬರ್ತಾ ಇದೆ? ಅಂದರೆ ಸಿನಿಮಾಗಳಲ್ಲಿ ನಾನು ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆನೂ ಅಷ್ಟೇ ಆಫರ್. ಬಿಗ್ ಬಾಸ್ಗೆ ಹೋಗೋ ಟೈಮಲ್ಲೂ ನನಗೆ ಒಂದು 6-7 ಸಿನಿಮಾ ಇತ್ತು. ಅಂದರೆ 6-7 ಸಿನಿಮಾ ಇತ್ತು. ಅದನ್ನು ಹೋಗಾದ್ಮೇಲೂ ಒಂದಿಬ್ಬರು ಅಂದ್ಕೊಂಡಿದ್ರು, ಲೈಕ್ ಅದಾಗಲಿಲ್ಲ, ನೀವು ಒಳಗೆ ಇದ್ದಿರಿ ಅನ್ನೋದು ಇತ್ತು. ಬಟ್ ಅದೆಲ್ಲನೂ ಬಿಟ್ಟು ಈಗಲೂ ಹಂಗೆ ಇದೆ ಸರ್. ಅಂದರೆ ನಮ್ಮ ಸಿನಿಮಾ ಇಂಡಸ್ಟ್ರಿನಲ್ಲಿ ಹೆಂಗೆ ಅಂದರೆ ಎಲ್ಲೋ ಹೋಗಿ ಬಂದು ಹಾಕ್ಕೋಬೇಕು ಅನ್ನೋದೆಲ್ಲ ಇಲ್ಲ ಸರ್. ಆ ಪಾತ್ರಕ್ಕೆ ಇವ್ರನ್ನ ಹಾಕ್ಕೋಬೇಕು, ಆ ಪಾತ್ರಕ್ಕೆ ಇವ್ರು ಜೀವ ತುಂಬ್ತಾರೆ ಅಂದರೆ ಹಾಕ್ಕೋತಾರೆ ಸರ್. ಅದರ್ವೈಸು ಅಲ್ಲೆಲ್ಲೋ ಫೇಮಸ್ ಆದ, ಇಲ್ಲೆಲ್ಲೋ ಫೇಮಸ್ ಆದ ಅನ್ನಂಗಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ದಿನಕ್ಕೊಬ್ಬೊಬ್ಬರು ಫೇಮಸ್ ಆಗ್ತಿದ್ದಾರೆ. ಅವ್ರನ್ನೆಲ್ಲ ಹಾಕ್ಕೊಂಡು ಸಿನಿಮಾ ಮಾಡ್ಬೋದು, ಅವ್ರನ್ನೆಲ್ಲ ಹಾಕ್ಕೊಂಡು ಒಂದೊಂದು ಪಾತ್ರ ಕೊಡ್ಬೋದು. ಆ ರೀತಿ ಅಲ್ಲ. ಸಿನಿಮಾಗೆ ಆ ಪಾತ್ರಕ್ಕೆ ನಿರ್ದೇಶಕ ಒಂದು ಕನಸು ಕಂಡಿರ್ತಾನೆ. 6 ತಿಂಗಳು, 1 ವರ್ಷ, 2 ವರ್ಷ ಒಂದು ಸಬ್ಜೆಕ್ಟ್ ಬರೆದಿರ್ತಾರೆ, ಒಂದು ಪಾತ್ರ ಅಂತ ಬರೆದಿರ್ತಾರೆ. ಬಟ್ ಆ ಪಾತ್ರಕ್ಕೆ, ಆ ಸಬ್ಜೆಕ್ಟಿಗೆ ಅವ್ರಿಗೆ ಯಾರು ಸೂಟ್ ಆಗ್ತಾರೋ ಅವ್ರನ್ನ ಹಾಕ್ಕೊಂಡು ಮಾಡ್ತಾರೆ ಅನ್ನೋದು ನನ್ನ ಉದ್ದೇಶ. ಅಲ್ಲ, ಅಟ್ಲೀಸ್ಟ್ ಏನಾದರೂ ಹೆಸರಲ್ಲಿ ಚೇಂಜಸ್ ಆಯ್ತು. ಆ ಹೆಸರಲ್ಲಿ ಚೇಂಜಸ್ ಅಂದರೆ ಅದು ಇನ್ನೂ ಒಂದಷ್ಟು ಜನಕ್ಕೆ ಗೊತ್ತಿಲ್ಲದಿದ್ದವ್ರಿಗೆ ಗೊತ್ತಾದೆ. ಈಗ ಯಾರ್ಯಾರು ಥಿಯೇಟ್ರಿಗೆ ಬರ್ತಾ ಇರಲ್ವೋ ಅಂಥವ್ರಿಗೆ ಸ್ವಲ್ಪ ಗೊತ್ತಿಲ್ಲದೆ ಇರ್ಬೋದು. ಗೊತ್ತಿಲ್ಲದೆ ಇವಾಗ ಥಿಯೇಟ್ರ್ ಮುಖ ನೋಡದೆ ಅಂತದ್ದವರು ಮನೆಯಲ್ಲಿ ಕೂತ್ಕೊಂಡು ನೋಡಿದ್ದಾರೆ. ಇವಾಗ ನಮ್ದೆಲ್ಲ 120 ದಿನ ನಾವು ಅಲ್ಲಿ ಇದ್ವಿ ಅಂದರೆ 9:00 ರಿಂದ 11 ಗಂಟೆ ಅಂತಂದರೆ ಪ್ರತಿದಿನ 1.5 ಗಂಟೆದು ಒಂದು ಸಿನಿಮಾನೇ ಅಲ್ವಾ ಸರ್? ಹೌದು. ಪ್ರತಿದಿನ ಒಂದು ಸಿನಿಮಾದಲ್ಲಿ ನಮ್ಮದು ಒಂದೊಂದು ಪಾತ್ರ ಆಗಿರುತ್ತೆ. ಅಲ್ಲಿಗೆ 120 ಸಿನಿಮಾ ರಿಲೀಸ್ ಆದಂಗೆ ಆಯಿತು. 120 ಸಿನಿಮಾ ರಿಲೀಸ್ ಆದಂಗೆ ಆಯಿತು. ಒಂದು ರಿಯಾಲಿಟಿ ಶೋಗೆ 120 ಸಿನಿಮಾಸ್ 120 ಡೇಸಲ್ಲಿ ಆಯಿತು. ಅದೇ ಇಯರ್ಲಿ ಒಂದು 5 or 6 ಸಿನಿಮಾಗಳು ನಮ್ಮದು ರಿಲೀಸ್ ಆಗ್ತಿತ್ತು ನಾವು ಆಚೆ ಇದ್ದಾಗ. ಬಟ್ ಅಲ್ಲಿ 120 ಸಿನಿಮಾ ರಿಲೀಸ್ ಆದಂಗೆ ಆಯಿತು ಸರ್. ಸರ್, ಇವಾಗ ಈಗ ಬಿಗ್ ಬಾಸ್ಗೆ ಹೋಗೋವಂಥವ್ರಿಗೆ ಏನು ಟಿಪ್ಸ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ ಸರ್. ಅವ್ರು ಟಾಸ್ಕ್ ಕೊಡ್ತಾರೆ, ಟಾಸ್ಕ್ ಆಡಬೇಕು. ಅವ್ರು ಹೇಗೆ ಆಡಿಸ್ತಾರೋ ಹಾಗೆ ಆಡಬೇಕು. ಬಟ್ ನಮ್ಮ ವ್ಯಕ್ತಿತ್ವ ಅನ್ನೋದನ್ನು ಬಿಡಬಾರ್ದು ಸರ್. ಲಾಸ್ಟಿಗೆ ಉಳ್ಕೊಳ್ಳೋದೇ ಅದು. ಯಾಕಂದರೆ ಬಿಗ್ ಬಾಸು 120 ದಿನ ಆದ ನಂತರ ನಾವು ಆಚೆ ಬಂದಾಗ ನಮ್ಮ ವ್ಯಕ್ತಿತ್ವನೇ ಉಳ್ಕೊಳ್ಳೋದು. ನಮ್ಮ ವ್ಯಕ್ತಿತ್ವವನ್ನು ನಾವು ಉಳಿಸ್ಕೋಬೇಕಷ್ಟೆ. ಅದನ್ನು ಬಿಟ್ಟು ನಾವು ಆಚೆ ಬರ್ತೀವಿ ಇದಂತೀವಿ ಅಂದರೆ ನಾವು ಬದುಕೋಕ್ಕಾಗಲ್ಲ. ವ್ಯಕ್ತಿತ್ವ ಇಟ್ಕೋಬೇಕು. ನಾವು ಹೇಗಿರ್ತೀವೋ ಅದು ಬದುಕಿದ್ರೆ ಸಾಕು. ಯಾವುದೋ ಒಂದು ಗೇಮ್ಗೋಸ್ಕರ, ಯಾವುದೋ ಒಂದು ಆಟಕ್ಕೋಸ್ಕರ, ಏನೋ ಒಂದು ಗೆಲ್ಲಬೇಕು, ಯಾರನ್ನೋ ಒಬ್ಬರನ್ನ ಇದನ್ಬೇಕು ಅನ್ನೋದಕ್ಕೋಸ್ಕರ ಎಲ್ಲ ನಾವೆಲ್ಲ ಚೇಂಜ್ ಮಾಡಿಕೊಂಡ್ರೆ ಅದು
ನಮಗೆ ಅಸಹ್ಯ ಅನ್ಸುತ್ತೆ. ಮತ್ತೆ ಎಫೆಕ್ಟಿವ್ ಆಗುತ್ತೆ ಅವ್ರಿಗೆ. ಅವ್ರಿಗೂ ಎಫೆಕ್ಟ್ ಆಗುತ್ತೆ, ನಮಗೂ ಅಸಹ್ಯ ಅನಿಸುತ್ತೆ. ಆಮೇಲೆ ಆಚೆ ಕಡೆ ಬಂದು ಹೆಂಗೆ ಬದುಕೋಕ್ಕಾಗುತ್ತೆ, ಅದು ಬದುಕೋಕ್ಕಾಗಲ್ಲ. ಆಮೇಲೆ ನಮ್ಮ ಜೊತೆಗಿರೋಂಥ ನಮ್ಮ ತಂದೆ ತಾಯಿ, ನನ್ನ ತಂಗಿರು, ನಮ್ಮ ಫ್ಯಾಮಿಲಿ ಕ್ಲೋಸ್ ಸರ್ಕಲ್ ನೋಡಿರೋಂಥದ್ದು, ಇವನು ಮಂಜ ಅಲ್ಲ ಅಂತ ಅಂದ್ಬಿಟ್ರೆ, ಇವನು ಮಂಜ ಅಲ್ಲ, ಅವನು ಇದ್ದಿದ್ದೇ ಬೇರೆ, ಅದು ಬೇರೆ ಅನಿಸ್ಬಿಡುತ್ತೆ. ಇವಾಗ ಒಳಗೆ ಹೇಗಿದ್ದು ನಾನು ಆಚೆ ಬಂದಾದ್ಮೇಲೆ ಇವನು ಹೇಗಿದ್ದೋ ಹಾಗೆ ಇದ್ದಾನೆ ಅಂತಾರೆ ಅಷ್ಟೇ. ವೆರಿ ಸಿಂಪಲ್ ಸರ್.